ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಅದರ ಅರ್ಥನೂ ಗೊತ್ತಿಲ್ಲ, ಅದು ಇಲ್ಲೂ ಇಲ್ಲ ಇವರಿಗೆ. ಉಪಚುನಾವಣೆ ಬಂದಾಗ ಯಾವ ರೀತಿ ಮುಖ್ಯಮಂತ್ರಿಗಳು ಬಾಗಲಕೋಟೆಯಲ್ಲೇ ಬೀಡುಬಿಟ್ಟಿದ್ರು ತಾವು ನೋಡಿದ್ರಿ. ಆಡಳಿತ ಯಂತ್ರ ಸಂಪೂರ್ಣ ಕುಸಿಬಿದ್ದಿರುವಂಥ ಈ ಸಂದರ್ಭದಲ್ಲಿ 30-40 ಜನ ಶಾಸಕರುಗಳು ದೆಹಲಿಗೆ ಹೋಗಿ ಕೂತ್ಕೊಂಡು ಲಾಬಿ ಮಾಡುವಂಥದ್ದು ಒಂದು ಕಡೆ ಅವರ ಆಂತರಿಕ ವಿಚಾರ. ಆದರೂ ಸಹ ಮುಖ್ಯಮಂತ್ರಿಯ ಕುರ್ಚಿಯ ಬಡದಾಟಕ್ಕೆ ಇವತ್ತು ಸಂಪೂರ್ಣ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಬೆಂಗಳೂರು ಇವತ್ತು ಬಣ ಕೊಡ್ತಾ ಇದೆ. ಮುಖ್ಯಮಂತ್ರಿಗಳು ಇಲ್ಲ, ಉಪಮುಖ್ಯಮಂತ್ರಿಗಳು ಇಲ್ಲ. ಅವರ ಕುರ್ಚಿ ಬಡಿದಾಟದಲ್ಲಿ ಇವತ್ತು ಜನ ಇವತ್ತು ಅನುಭವಿಸ್ತಾ ಇದ್ದಾರೆ. 28ಕ್ಕೆ ಮತ್ತೆ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ತುಂಬ ಎಲ್ಲವೂ ಕೂಡ ಕಾಲ ನಿರ್ಧಾರ ಮಾಡ್ತದೆ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ನಮ್ಮ ವರಿಷ್ಠರು ಏನು ಹೇಳ್ತಾರೆ, ನಮ್ಮ ರಾಷ್ಟ್ರೀಯ ನಾಯಕರು ಏನು ನಿರ್ದೇಶನ ನೀಡ್ತಾರೆ, ಅದರ ಪ್ರಕಾರ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ನೋಡಿಕೊಂಡು ಯಾವ ರೀತಿ ನಿರ್ದೇಶನ ನೀಡ್ತಾರೆ ಅದನ್ನು ನಾವು ಫಾಲೋ ಮಾಡ್ತೇವೆ. ಮಹಿಳಾ ಮೀಸಲು ಮಂಡನೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಇಚ್ಛಾಶಕ್ತಿ, ಅವರ ಒಂದು ಸಂಕಲ್ಪದ ಪರಿಣಾಮವಾಗಿ 50%ಕ್ಕೂ ಹೆಚ್ಚು ಇರತಕ್ಕಂಥ ಮಹಿಳೆಯರಿಗೆ ಸಾಮಾಜಿಕ ನ್ಯಾಯದ ಜೊತೆಗೆ ಒಂದು ರಾಜಕೀಯ ಶಕ್ತಿಯನ್ನು ಕೂಡ ನೀಡಬೇಕು. ಲೋಕಸಭೆಯಿಂದ ಹಿಡಿದು ವಿಧಾನಸಭೆವರೆಗೂ ಕೂಡ 33% ಮಹಿಳಾ ರಿಸರ್ವೇಷನನ್ನು ನೀಡಬೇಕು ಅನ್ನುವ ಒಂದು ಸದುದ್ದೇಶ ಇಟ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ತಿಂಗಳು 16, 17, 18 ಲೋಕಸಭೆಯ ಒಂದು ವಿಶೇಷ ಅಧಿವೇಶನವನ್ನು ಕೂಡ ಕರೆದಿದ್ದಾರೆ. ಆ ಒಂದು ದಿಟ್ಟ ನಿರ್ಧಾರ ಈಗಾಗಲೇ ತೆಗೆದುಕೊಂಡಿದ್ದಾರೆ. ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದಾಪುಗಾಲನ್ನು ಹಾಕ್ತಾ ಇದ್ದಾರೆ. ಮತ್ತು ಅವರು ಬಲವಾಗಿ ನಂಬಿರ್ತಕ್ಕಂಥದ್ದು ದೇಶ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುಂಚೂಣಿಯಲ್ಲಿ ಬರಬೇಕು ಅಂತೇಳಿದರೆ, ಭಾರತ 2047ನೇ ಇಸ್ವಿಗೆ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು ಅಂತೇಳಿದರೆ ಮಹಿಳೆಯರ ಪಾತ್ರವು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಹಾಗಾಗಿ ಒಂದು ರಾಜಕೀಯ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಒಂದು ದಿಟ್ಟ ನಿರ್ಧಾರವನ್ನು ಮಾಡಿದ್ದಾರೆ. ಇದರ ನಡುವೆ ಕಾಂಗ್ರೆಸ್ನವರು ಮಲ್ಲಿಕಾರ್ಜುನ್ ಖರ್ಗೆ ಆದಿಯಾಗಿ ಒಂದು ರೀತಿ ಇದು ರಾಜಕೀಯ ಗಿಮಿಕ್ ಅನ್ನೋ ಒಂದು ಹೇಳಿಕೆಗಳನ್ನು ಅವ್ರು ನೀಡಿದ್ದಾರೆ. ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮುಖೇನ ನನಗನ್ನಿಸ್ತದೆ ದೇಶದಲ್ಲಿರ್ತಕ್ಕಂಥ ತಾಯಂದಿರಿಗೆ, ಆ ಸ್ತ್ರೀ ಕುಲಕ್ಕೆ ಹೊತ್ತದು ಅಪಚಾರವನ್ನು ಇವರು ಎಸಗಿದ್ದಾರೆ. ನಾನು ಹಾಗಾಗಿ ನೆನ್ನೆನೂ ಕೂಡ ಹೇಳಿದ್ದೇನೆ, ತತ್ಕ್ಷಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಷಮಾಪಣೆಯನ್ನು ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. ನಾನು ತಮ್ಮ ಮುಖೇನ ಕಾಂಗ್ರೆಸ್ ಪಕ್ಷದ ಮುಖಂಡ ನಾನು ಕೇಳೋದಕ್ಕೆ ಇಚ್ಛಪಡ್ತೇನೆ. ಸ್ವಾತಂತ್ರ್ಯ ಬಂದು 50-60 ವರ್ಷಗಳ ಕಾಲ ಆಡಳಿತವನ್ನು ನಡೆಸಕ್ಕಂಥವ್ರು ನೀವು ಯಾವತ್ತಾದರೂ ಕೂಡ ಈ ದೇಶದ ನಾರಿ ಶಕ್ತಿಯ ಬಗ್ಗೆ ಯಾವತ್ತಾದರೂ ಕೂಡ ನೀವು ಚಿಂತನೆಯನ್ನು ಮಾಡಿದ್ರಾ? ಚಿಂತನೆಯೂ ಕೂಡ ಮಾಡಿರಲಿಲ್ಲ, ಮಾಡ್ತಕ್ಕಂಥ ಯೋಗ್ಯತೆಯೂ ಕೂಡ ಇರಲಿಲ್ಲ. ಆದರೆ ಇವತ್ತು ನರೇಂದ್ರ ಮೋದಿಜಿಯವರು ಇಂಥ ದಿಟ್ಟ ನಿರ್ಧಾರನ ತೆಗೆದುಕೊಂಡಾಗ ಅದರಲ್ಲೂ ಕೂಡ ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಒಳ್ಳೆಯದಾಗೋದಕ್ಕೆ ಸಾಧ್ಯ ಇಲ್ಲ.